ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅಂತಂದರೆ ಫ್ರೆಂಡ್ಸ್ ಒಂದು 8 o'clock ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಇರುತ್ತೆ, ಯಾವ ಥರ ಮೂವ್ ಆನ್ ಆಗುತ್ತೆ, ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ ಅಂತ ಹೇಳ್ತಾ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಿಕ್ಕ ಮಗ ಆಲ್ರೆಡಿ ಒಂದು ಟ್ರಿಪ್ ಎದ್ದ ಮತ್ತು ಫೀಡ್ ಮಾಡಿಸ್ದೆ. ಓಕೆ, ಎದ್ದು ಫೀಡ್ ಮಾಡಿಸ್ದೆ, ಮಲ್ಕೊಂಡ. ಕರೆಂಟ್ ಹೋಗ್ಬಿಟ್ಟಿದೆ, ಸೊ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಕತ್ಲೆ ಅನಿಸ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಬಟ್ಟೆ ವಾಶ್ ಮಾಡಲಿಕ್ಕಿದೆ. ಜೊತೆಗೆ ಸ್ವಲ್ಪ ಬೆಡ್ ಕವರ್ಸ್ ಎಲ್ಲ ವಾಶ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ರೈಸ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಚಿಕನ್ ಸಾಂಬಾರು ಇತ್ತು, ಕಬಾಬ್ ಇತ್ತು, ಪ್ಲಸ್ ರೈಸ್ ಮಾಡ್ಕೊಂಡೆ. ಅದಕ್ಕೆ ಹಾಗಾಗಿ ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನೈಟು ನಾನ್ ವೆಜ್ ಮಾಡಿದ್ನೆಲ್ಲ ಎಲ್ಲ ಹಾಗೇ ಉಳ್ಕೊಂಡಿತ್ತು. ನಾನು ನೈಟ್ ಅಡುಗೆ ಮಾಡಿದೆ ಅಂತೇಳಿ ನಂಗೆ ತಿನ್ನೋಕ್ಕಾಗಲಿಲ್ಲವಲ್ಲ. ಸೊ ಹಾಗಾಗಿ ಬೆಳಗ್ಗೆ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ನಿನ್ನೆ ರಾತ್ರಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದೆ. ವಯರ್ ಅದು ಫುಲ್ಲು ಬೆಂಕಿ ಥರ ಆಗಿಬಿಟ್ಟಿತ್ತು. ನಮಗೂ ತುಂಬಾ ಭಯ ಆಗಿಬಿಟ್ಟಿತ್ತು. ಸೊ ಈ ಪಾಪರಿಗೆ ಇಲ್ಲಿ ಜೋಕಾಲಿ ಕೊಟ್ಟಿದ್ದೀವ, ಅದು ವಯರ್ ಟಚ್ ಆಗಿ ಅವರು ಆ ಕಡೆ ಮೂವ್ ಆನ್ ಆಗ್ತಾರಲ್ವ, ಅದರಿಂದ ಆ ಥರ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಸೊ ಬೆಳಗ್ಗೆ ನನ್ನ ಹಸ್ಬೆಂಡ್ ರೆಡಿ ಮಾಡಿಕೊಟ್ರು. ಸೊ ನೆನ್ನೆ ನಂಗೆ ತುಂಬಾ ಭಯ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದರಿಂದ. ಆ್ಯಕ್ಚುಲಿ ಅದು ಫುಲ್ ಬೆಂಕಿ ಕವರ್ ಆಗಿರೋದು ಅದು ನಮ್ಮ ಹಸ್ಬೆಂಡ್ ನೋಡಿದ್ದಾರೆ ಫ್ರೆಂಡ್ಸ್. ಬಟ್ ನಾನು ರೂಮಲ್ಲಿ ಇದ್ನಲ್ವಾ, ಇನ್ನೇನು ಟೈಮ್ ಆಗಿತ್ತು ಮಲ್ಗೋಣ ಅಂತ ಹೋಗಿದ್ದು. ಸೊ ರೂಮಲ್ಲಿ ಇದ್ನಲ್ವಾ, ಅದು ಆಮೇಲೆ ಮುಂದೆ ನೋಡಿದೆ ಕೆಂಡ ಥರ ಇತ್ತು ಒಳಗಡೆ. ನೋಡಿ ನಂಗೆ ಅಷ್ಟಕ್ಕೆ ಭಯ ಆಯಿತು. ಸೊ ಇನ್ನೇನು ನನ್ನ ಹಸ್ಬೆಂಡ್ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡಿದ್ರು. ಓಕೆ, ಇವಾಗ ಏನೋ ಅಷ್ಟೊಂದು ಭಯ ಇಲ್ಲ. ಬಟ್ ಈ ಥರ ಶಾರ್ಟ್ ಸರ್ಕ್ಯೂಟ್ ನನಗೆ ಕರೆಂಟು ಅಂದರೆ ಭಯ ಫ್ರೆಂಡ್ಸ್. ನಿಜ, ಯಾರಿಗೆಲ್ಲ ಭಯ ಅಂತೇಳಿ ಕಮೆಂಟ್ ಮಾಡಿ. ನಿಜ ನನಗೆ ಸಿಕ್ಕಾಬಿಟ್ಟೆ ಕರೆಂಟ್ ಅಂದರೆ ಭಯ. ಈವನ್ ಒಂದು ಮಿಕ್ಸಿಗೆ ಹಾಕಬೇಕು ಅಂದ್ರೂ ನಂಗೆ ಭಯ ಆಗ್ತಾ ಇರುತ್ತೆ. ಅಷ್ಟು ಭಯ ಕರೆಂಟ್ ಅಂದರೆ. ಸೊ ಇವಾಗ ಫೈನ್. ರಾತ್ರಿ ಎಂಥ ಇನ್ಸಿಡೆಂಟ್ ಫ್ರೆಂಡ್ಸ್, ಭಯನೇ ಆಗಿಬಿಟ್ಟಿತ್ತು. ಹಾಗೆ ಫ್ರೆಂಡ್ಸ್, ಇವತ್ತು ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಆಟಾಡ್ಕಂಡ ಹಾಗೆ ಫ್ರೆಂಡ್ಸ್, ಇನ್ನು ಬೆಡ್ ಕವರ್ ಎಲ್ಲ ವಾಶಿಗೆ ಹಾಕ್ಬಿಡೋಣ ಅಂತೇಳಿ ತೆಗೆದು ಬೇರೆನ ಹೋಗ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ನನ್ನ ದೊಡ್ಡ ಮಗ ಏನು ಮಾಡ್ತಿದ್ದಾನೆ ಅಂತೇಳಿ. ಫ್ರೆಂಡ್ಸ್, ಇನ್ನು ಬಟ್ಟೆನೆಲ್ಲ ವಾಶ್ ಮಾಡಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ತೀನಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಮುಗಿಸಿದ್ದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಸೊ ಒಂದು ರಾಶಿ ಬಟ್ಟೆನ ತೊಳೆದಾಕಿದ್ದೀನಿ ಇವತ್ತು. ಏನು ಮಗನೇ, ಎಷ್ಟು ಚಾಕ್ಲೇಟ್ ಬರುತ್ತೆ? ಓಕೆ ಫ್ರೆಂಡ್ಸ್, ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲಾತ್. ಹಿಂದಕ್ಕೆ ಹೋಗು. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಂತ್ಕೊಳಕ್ ಹೋಗ್ತಾ ಇಲ್ಲ, ಕಾಲ್ ಅಷ್ಟು ಸುಡ್ತಾ ಇದೆ. ಕಂದ ಬಾ, ಆಯ್ತು ಬಾ ಆಯ್ತು ಬಾ. ಫ್ರೆಂಡ್ಸ್, ಎಷ್ಟು ಬಿಸಿಲು, ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ ನನಗೆ. ಅಷ್ಟು ಬಿಸಿಲು ಬರೀತಿದೆ. ಬಾ ಮಗನೆ, ಬಾ. ಇಲ್ಲಿ ಸ್ವಲ್ಪ ತಣ್ಣಗೆ ಚೆನ್ನಾಗಿದೆ ಮನೆ ಹತ್ರ ಅಲ್ಲ.
ಖಾರ ಇಲ್ಲಿ ತಣ್ಣಗೈತೆ ಸ್ವಲ್ಪ ಮನೆ ಮುಂದೆ. ಅದು ಯಾಕೆ ಜೊತೆ ತುಂಬಾ ತುಂಬಾ ಇತ್ತು. ಹಾಗೆ ಫ್ರೆಂಡ್ಸ್, ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ತಿಪ್ಟೂರಲ್ಲಿ ಇವತ್ತು ಒಂದು 4 ದಿನ ಆಯ್ತು. ಇವತ್ತು ಗ್ಯಾಸ್ ಸಿಕ್ಕಿದೆ. ಇದು ಮನ್ಸಿಗೆ, ಅಮ್ಮ ಇದು ಮನ್ಸ್ ಬಾಯಿಗೆ, ಮತ್ತೆ ಇದು ಐಸಿಂಗೆ, ಇದು 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 ಐಕ್ರೀಮಿಗೆ, ಐಸ್ ಕ್ರೀಮ್ಗೆ, ಮತ್ತೆ ಇದು ಇದಿತ್ತು ಬಿಸ್ಕೆಟ್ ಬಾಯಿಗೆ, ಬಿಸ್ಕೆಟ್ ಬಾಯಿಗೆ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.